ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೀಕ್ಷಕರೇ, 2025ನೇ ಇಸ್ವಿಯಲ್ಲಿ ಈ ಒಂದು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅಕ್ಟೋಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಹೇಗಿದೆ ಅಂತ ನೋಡುವಂಥದ್ದಾದರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಹೇಗಿದೆ ಈ ಒಂದು ಅಕ್ಟೋಬರ್ ತಿಂಗಳು ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಅಕ್ಟೋಬರ್ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಯಾವ ವಿಧವಾಗಿದೆ, ಅನುಕೂಲಕರವಾಗಿದೆಯಾ ಅನಾನುಕೂಲಕರವಾಗಿದೆಯಾ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಇಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ತುಲಾ ರಾಶಿಯಲ್ಲಿರುವಂಥವ್ರಿಗೆ ಬಹುಶಃ ನಿಮಗೆ ಸರಾಸರಿ ಅಥವಾ ಮಿಶ್ರಮ ಫಲಿತಾಂಶಗಳು ನೀಡುವಂತಹ ತಿಂಗಳಾಗಿರ್ತದೆ. ಈ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದ ಮೇಲೆ ಯಾವುದೇ ಒಂದು ಗ್ರಹದ ನೇರ ಪರಿಣಾಮ ಬೀರುವುದಿಲ್ಲ. ನಿಮ್ಮ ಉದ್ಯೋಗದ ಕ್ಷೇತ್ರ, ಆಡಳಿತಗಾರ ಅಥವಾ ಬಡ್ತಿಗಳು ಮತ್ತು ಇನ್ನಿತರೆ ಪ್ರಗತಿಗಳಿಗೆ ನಿಮ್ಮ ಒಂದು ಜೀವನದಲ್ಲಿ ಅವಕಾಶ ಅನ್ನುವಂಥದ್ದು ಈ ತಿಂಗಳಿನಲ್ಲಿ ಸಿಗ್ತಾ ಹೋಗ್ತದೆ. ಸ್ವಲ್ಪ ನಿಮಗೆ ಆಗ್ತಾ ಇರುವಂಥ ಕಷ್ಟಗಳಿಂದ ಸುಧಾರಿಸ್ಕೊಳ್ತಾ ಹೋಗ್ತೀರಾ. ಇನ್ನು ವ್ಯಾಪಾರಸ್ಥರಾಗಿದ್ದರೆ, ಬಿಸ್ನೆಸ್ ಮಾಡುವಂತಹವರಾಗಿದ್ದರೆ ಅಂತಹವರಿಗೆ ಈ ಒಂದು ತಿಂಗಳು ಅಕ್ಟೋಬರ್ 24ರ ನಂತರ ಅವಧಿಯಲ್ಲಿ ಅನುಕೂಲಕರವಾಗಿದೆ. ಶಿಕ್ಷಣಕ್ಕೆ ಬಂದಾಗ ನೋಡುವಂಥದ್ದಾದರೆ ಈ ಒಂದು ತುಲಾ ರಾಶಿಯಲ್ಲಿ ಇರುವಂತಹವರಿಗೆ ಆಗಾಗ ಹಲವಾರು ಫಲಿತಾಂಶಗಳನ್ನು ನೀಡುವಂತಹದ್ದಾಗಿರುತ್ತೆ. ತಮ್ಮ ಅಧ್ಯಯನದ ಮೇಲೆ ಅಥವಾ ಪರೀಕ್ಷೆಗಳನ್ನು ನೀವು ಗಂಭೀರವಾಗಿ ಪರಿಗಣಿಸುವಂಥದ್ದಾದರೆ ಉತ್ತಮವಾದಂತಹ ಫಲಿತಾಂಶ ಅನ್ನುವಂಥದ್ದು ತುಲಾ ರಾಶಿಯಲ್ಲಿರುವಂಥವ್ರಿಗೆ ಕಂಡು ಬರ್ತಾ ಇರುವಂಥದ್ದು ಕಾಣ್ತಾ ಇದೆ. ಈ ತುಲಾ ರಾಶಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಈ ತಿಂಗಳು ತುಲನಾತ್ಮಕವಾಗಿ ಹೆಚ್ಚು ಗಂಭೀರವಾಗಿರಬೇಕು, ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಆಗ ಮಾತ್ರ ಅವರಿಗೆ ಅಭಿವೃದ್ಧಿ ಅನ್ನುವಂಥದ್ದಿದೆ. ಇನ್ನು ಕುಟುಂಬದ ಪರವಾಗಿ ನೋಡುವಂತಹದ್ದಾದರೆ ಕುಟುಂಬದಲ್ಲಿ ಈ ಅಕ್ಟೋಬರ್ ತಿಂಗಳು ಸ್ವಲ್ಪ ಕಡಿಮೆ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀಡುವಂಥದ್ದಾಗಿದೆ. ಪರಿಣಾಮವಾಗಿ ಈ ತಿಂಗಳು ಕುಟುಂಬದ ಸದಸ್ಯರುಗಳ ಬಗ್ಗೆ ಸ್ವಲ್ಪ ನೀವು ಜಾಗೃತೆಯನ್ನು ವಹಿಸಬೇಕಾಗತ್ತೆ. ಈ ರೀತಿಯಾಗಿ ನಾವು ನಿಮಗೆ ಸಲಹೆಯನ್ನು ನೀಡಬಹುದು. ಕುಟುಂಬದಲ್ಲಿ ನಾವು ಯಾವತ್ತೂ ಕೂಡ ಅವ್ರ ಹತ್ರ ಮಾತಾಡುವಾಗ, ಅವ್ರ ಜೊತೆ ವ್ಯವಹರಿಸುವಾಗ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಜಾಗೃತರಾಗಿ ನಾವು ಮಾತಾಡಬೇಕಾಗತ್ತೆ ಕುಟುಂಬದ ಸದಸ್ಯರೊಂದಿಗೆ. ಹಾಗಾಗಿ ನಿಮ್ಮ ಒಂದು 5ನೆಯ ಮನೆಯ ಅಧಿಪತಿ ಶನಿಯು ಅಕ್ಟೋಬರ್ ತಿಂಗಳಿನಲ್ಲಿ 6ನೆಯ ಮನೆಯಲ್ಲಿ ಹಿಮ್ಮುಖವಾಗಿ ಚಲನೆ ಮಾಡ್ತಾ ಇರೋದ್ರಿಂದಾಗಿ ಇದು ನಿಮ್ಮ ಪ್ರೀತಿಯ ಸಂಬಂಧದ ಮೇಲೆ ಪರಿಣಾಮ ಬೀರುವಂತಹ ಸಂದರ್ಭ ಆಗಿರ್ತದೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯಲ್ಲಿ ಅಥವಾ ನಿಮ್ಮ ಒಂದು ಸಂಬಂಧದಲ್ಲಿ ತಪ್ಪು ತಿಳುವಳಿಕೆ ಅನ್ನುವಂತಹದ್ದು, ಕೆಲವೊಂದು ಬಾರಿ ಇಗ್ನೋರೆನ್ಸ್ ಅನ್ನುವಂಥದ್ದು ಹೊರಬರುವಂತಹ ಕಂಡು ಬರ್ತಾ ಇದೆ. ಈ ತಿಂಗಳ ಮೊದಲಾರ್ಧದಲ್ಲಿ ಈ ಒಂದು ವಿವಾಹಿತರಿಗೆ ಚೆನ್ನಾಗಿದೆ. ಮದುವೆಯ ಸಂಬಂಧಿತವಾದಂಥ ವಿಚಾರಗಳಲ್ಲಿ ಸ್ವಲ್ಪ ಮಂಗಳಕರವಾದಂತಹ ಪರಿಣಾಮಗಳು ಅನ್ನುವಂಥದ್ದು ನಿಮಗೆ ಕಂಡು ಬರ್ತಾ ಇರುವಂತಹದ್ದು. ಯಾರಾದರೂ ಮದುವೆ ಆಗಬೇಕು ಅನ್ನುವಂಥವ್ರಿಗೆ ಖಂಡಿತ ಈ ತಿಂಗಳು ಸ್ವಲ್ಪ ಪಾಸಿಟಿವ್ ಆಗಿರುವಂತಹ ಒಂದು ತಿಂಗಳಾಗಿರ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡುವಂಥದ್ದಾದರೆ ಸೂರ್ಯನು 11ನೆಯ ಮನೆಯಲ್ಲಿ ಅಧಿಪತಿಯಾಗಿರ್ತಾನೆ. ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ 12ನೆಯ ಮನೆಯಲ್ಲಿ ನೆಲೆಸಿರ್ತಾನೆ. ಇದು ನಿಮಗೆ ಲಾಭಗಳಿಗೆ ಅಡ್ಡಿ ಮಾಡುವಂತಹ ಒಂದು ಪರಿಸ್ಥಿತಿ ಆಗಿರ್ತದೆ. ಲಾಭಗಳು ಅನ್ನುವಂಥದ್ದಕ್ಕೆ ಕಡಿತ ಆಗ್ತದೆ ಮತ್ತು ಖರ್ಚುಗಳು ಹೆಚ್ಚಾಗುವಂಥದ್ದಾಗ್ತದೆ. ಅಕ್ಟೋಬರ್ನಲ್ಲಿ ಸರಾಸರಿಯಾಗಿ ನೋಡುವಂಥದ್ದಾದರೆ ಆರೋಗ್ಯದ ಮೇಲೆ ಸ್ವಲ್ಪ ನಿಮಗೆ ಫಲಿತಾಂಶಗಳು ಉಂಟಾಗುವಂಥದ್ದು ಕಾಣ್ತದೆ. ವಾಹನ ಚಾಲನೆ ಮಾಡುವಾಗ ವಿಶೇಷವಾಗಿ ಗಾಯ ಆಗುವಂತಹ, ಅಪಾಯಗಳಾಗುವಂತಹದ್ದು ಉಂಟಾಗುವಂಥದ್ದು ಕಂಡು ಬರ್ತಾ ಇದೆ. ಈ ಒಂದು ಎಲ್ಲಾದರೂ ನೀವು ದೂರ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ನೀವು ಖಂಡಿತವಾಗಿ ಹಿರಿಯರ ಆಶೀರ್ವಾದವನ್ನು, ದೇವರ ಅನುಗ್ರಹವನ್ನು ಪಡ್ಕೊಂಡು ಮನೆಯಿಂದ ಹೊರಗೋಗ್ಬೇಕಾಗತ್ತೆ. ಈ ರೀತಿಗೆ ಅಪಘಾತಗಳಾಗುವಂತಹ ಸಂದರ್ಭಗಳು, ಸನ್ನಿವೇಶಗಳು ಈ ಒಂದು ತುಲಾ ರಾಶಿಯಲ್ಲಿರುವಂಥವ್ರಿಗೆ ಕಂಡು ಬರ್ತಾ ಇರುವಂಥದ್ದು ಆಗ್ತಾ ಇದೆ. ಹಾಗಾಗಿ ಯಾವುದೇ ಒಂದು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಅನ್ನೋದು ಇರ್ತದೆ. ಏನೇ ಆದರೂ ಕೂಡ ನೀವು ಸಮಾಧಾನವಾಗಿ ತಾಳ್ಮೆಯಿಂದ ಇದ್ದಲ್ಲಿ ಖಂಡಿತವಾಗಿ ಒಳ್ಳೆಯದಾಗುವಂಥದ್ದಾಗ್ತದೆ. ನೀವು ಬೆಂಕಿ ಅಥವಾ ವಿದ್ಯುತ್ನೊಂದಿಗೆ ಕೆಲಸ ಮಾಡುವಂತಹವರಾಗಿದ್ದರೆ ಈ ಒಂದು ತಿಂಗಳು ಹೆಚ್ಚುವರಿಯಾಗಿ ನೀವು ಮುನ್ಸೂಚನೆಯನ್ನು ತೆಗೆದುಕೊಳ್ಳಲೇಬೇಕಾಗ್ತದೆ. ಹಾಗಾಗಿ ನೀವು ಅದರಿಂದ ಸ್ವಲ್ಪ ದೂರ ಇರುವಂಥದ್ದು ಬಹಳ ಒಳ್ಳೆಯದು. ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಜಾಗೃತಿಯನ್ನು ವಹಿಸಿ, ತಲೆ ಮತ್ತು ಕಣ್ಣುಗಳಿಗೆ ವಿಶೇಷ ಗಮನವನ್ನು ಕೊಡಿ ಆರೋಗ್ಯದ ದೃಷ್ಟಿಯಲ್ಲಿ ಅಂತ ಈ ಮೂಲಕವಾಗಿ ಹೇಳ್ಬೋದು. ಪರಿಹಾರ ಏನಪ್ಪ ಅನ್ನುವಂಥದ್ದಾದರೆ, ಪರಿಹಾರ ಯಾರೊಬ್ಬರಿಂದಲಾದರೂ ಕೂಡ ಏನಾದರೂ ಉಡುಗೊರೆಯಾಗಿ ಅಥವಾ ಉಚಿತವಾಗಿ ಸ್ವೀಕರಿಸಬೇಡಿ. ಅವ್ರೇನಾದರೂ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಅಥವಾ ಯಾರೋ ಏನೋ ನಿನಗೆ ತಗೋ ಇದು ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಟ್ರೆ, ಯಾರಾದರೂ ಕೊಟ್ಟರೆ ಅದನ್ನು ಖಂಡಿತವಾಗಿ ಮುಟ್ಟಕ್ಕೆ ಹೋಗಬೇಡಿ. ಯಾರಿಂದಲೂ ಕೂಡ ಏನನ್ನು ಕೊಟ್ಟರೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅದು ನಿಮಗೆ ಈ ತಿಂಗಳು ಒಳ್ಳೆಯದಲ್ಲ. ಈ ಮೂಲಕವಾಗಿ ತುಲಾ ರಾಶಿಯವ್ರದ್ದು ಹೀಗಿತ್ತು. ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಬೇಕು ಅಂತ ಅಂದ್ಕೊಳ್ತಿದ್ರೆ ಖಂಡಿತವಾಗಿ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ
ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.